ದರ್ಶನ್ನ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾಯಿತು. ಮುಂದಿನ ಪ್ರೊಸೀಜರ್ನ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳಿದ್ದಾವೆ. ಕೊಲೆ ಪ್ರಕರಣದ ಸಾಕ್ಷಿಗೆ ದರ್ಶನ್ ಗ್ಯಾಂಗ್ ಬೆದರಿಕೆ ಹಾಕಿರುವಂಥ ವಿಚಾರದ ಬಗ್ಗೆಯೂ ಕೂಡ ಪೊಲೀಸರು ರಿಮಾಂಡ್ ಅರ್ಜಿಯಲ್ಲಿ ಉಲ್ಲೇಖಿಸಿದ್ದಾರೆ. ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿ ಈ ಬಗ್ಗೆ ದೂರು ಕೂಡ ದಾಖಲಾಗಿದೆ. ರಿಮಾಂಡ್ ಅರ್ಜಿಯಲ್ಲಿ ಈ ಬಗ್ಗೆ ಪೊಲೀಸರು ಅದನ್ನು ಉಲ್ಲೇಖಿಸಿದ್ದಾರೆಯೂ ಕೂಡ. ಕೊಲೆ ಪ್ರಕರಣದ ಸಾಕ್ಷಿಗಳಿಗೆ ದರ್ಶನ್ ಗ್ಯಾಂಗು ಬೆದರಿಕೆ ಹಾಕಿರುವಂಥ ವಿಚಾರ, ಅದನ್ನು ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿ ಒಂದು ಕಂಪ್ಲೇಂಟ್ ತೆಗೆದುಕೊಳ್ಳಲಾಗಿದೆ ಮತ್ತು ಅದನ್ನು ಇವತ್ತಿನ ರಿಮಾಂಡ್ ಅರ್ಜಿಯಲ್ಲಿ ಉಲ್ಲೇಖಿಸಲಾಗಿದೆ. ಪೊಲೀಸರು ರಿಮಾಂಡ್ ಅರ್ಜಿಯಲ್ಲಿ ಒಂದಿಷ್ಟು ವಿಚಾರಗಳನ್ನು ಪ್ರಸ್ತಾಪಿಸಿದ್ದಾರೆ. ಬೇಲ್ನ ವಿಚಾರದ ಪ್ರಸ್ತಾಪವೂ ಕೂಡ ಆಗಿದೆ. ಬೇಲ್ ಕೊಟ್ಟರೆ ಈ ಆರೋಪಿಗಳು, ಪ್ರಭಾವಿಗಳು ದುಡ್ಡಿದೆ, ಹಣಬಲ ಇದೆ, ಜೊತೆಗೆ ಅಭಿಮಾನಿ ಬಳಗ ಇದೆ, ಅದನ್ನು ಬಳಸಿಕೊಂಡು ಸಾಕ್ಷಿ ನಾಶ ಮಾಡುವಂಥ, ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವಂಥ ಸಾಧ್ಯತೆ ಇದೆ ಅನ್ನೋದನ್ನು ಕೂಡ ಪೊಲೀಸರು ರಿಮಾಂಡ್ ಅರ್ಜಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ. ನಟ ದರ್ಶನ್ ಎರಡನೇ ಬಾರಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. ಆ ಮೂಲಕ ಘಟಾನುಘಟಿಗಳಿದ್ದಂಥ ಜೈಲದು. ದಕ್ಷಿಣ ಭಾರತದ ತಿಹಾರ್ ಅಂತ ಕರೀತಾರೆ. ದಕ್ಷಿಣ ಭಾರತದ ತಿಹಾರ್ ಜೈಲು ಕರ್ನಾಟಕದ ಅತೀ ದೊಡ್ಡ ಜೈಲು. ಅದಕ್ಕೆ ಮತ್ತೆ ಹೋದಂಥ ಹೆಗ್ಗಳಿಕೆ ದರ್ಶನ್ ಅವರಿಗೆ ಪ್ರಾಪ್ತಿಯಾಗಿದೆ. ಈ ಹಿಂದೆ ತನ್ನ ಪತ್ನಿಗೆ ಹಲ್ಲೆ ಮಾಡಿ ಪತ್ನಿಗೆ ಹೊಡೆದು ಜೈಲಿಗೆ ಹೋದಂಥ ದರ್ಶನ್ನು ಈಗ ವ್ಯಕ್ತಿಯೊಬ್ಬನನ್ನು ಕೊಂದು ಜೈಲು ಸೇರಿರೋದು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಈಗ ಎಂಟ್ರಿ ಪ್ರೊಸೀಜರ್ ಆಗ್ತಾ ಇದೆ. ಆರೋಪಿಗಳ ಎಂಟ್ರಿ ಪ್ರೊಸೀಜರ್ ಆಗ್ತಾ ಇದೆ. ಇದಾದ ನಂತರ ಕ್ವಾರಂಟೈನ್ ಬ್ಯಾರಕ್ಗೆ ಹಾಕ್ತಾರೆ ಅವರನ್ನು. ಅಂದರೆ ಕ್ವಾರಂಟೈನ್ ಬ್ಯಾರಕ್ಗೆ ಹಾಕೋದಕ್ಕೂ ಒಂದು ಕಾರಣ ಇದೆ. ಜೈಲಿಗೆ ಹೊಸ ಕೈದಿಯನ್ನು ಅಡ್ಮಿಟ್ ಮಾಡಿಕೊಂಡ ಸಂದರ್ಭದಲ್ಲಿ, ಎಂಟ್ರಿ ಮಾಡಿಕೊಂಡಂಥ ಸಂದರ್ಭದಲ್ಲಿ ಈ ಕೈದಿಗೆ ಏನಾದರೂ ರೋಗ ಇದ್ದು ಅದು ಜೈಲಿಗೆ ಹರಡಬಾರ್ದಲ್ಲ, ಅದಕ್ಕೆ ಕ್ವಾರಂಟೈನಿಗೆ ಹಾಕೋದು. ಕ್ವಾರಂಟೈನಿಗೆ ಹಾಕಿ ಆ ನಂತರ ನಾಳೆ ಅಥವಾ ನಾಡಿದ್ದು UTP ನಂಬರ್ ಕೊಟ್ಟು, ಅಂಡರ್ ಟ್ರಯಲ್ ಪ್ರಿಸ್ನರ್ ಅಂತ ನಂಬರ್ ಕೊಟ್ಟು, ಆ ಬಳಿಕ ಅವರ ಜೈಲು ಅವಧಿ ಆರಂಭ ಆಗುತ್ತೆ. ಈ ಮಧ್ಯೆ ಅವರಿಗೆ ಬೇಲು ಅದು ಇದು ಅದಕ್ಕೆ ಬೇಕಾದಂಥ ಕಾನೂನು ಪ್ರೊಸೀಜರ್ಸನ್ನು ಅವರು ಮಾಡಿಕೊಳ್ಳಬಹುದು. ವಿಚಾರಣಾಧೀನ ಕೈದಿಗಳಿಗೆ ಅವರದ್ದೇ ಆದಂಥ ಒಂದಿಷ್ಟು ಹಕ್ಕುಗಳಿದ್ದಾವೆ. ಸೊ ಕಾನೂನು ಒದಗಿಸಿರುವಂಥ ಹಕ್ಕುಗಳು ಅಂದರೆ ಅವರು ಭೇಟಿಯಾಗೋದಕ್ಕೆ ಅವಕಾಶ, ಕುಟುಂಬ ಸದಸ್ಯರನ್ನು ಭೇಟಿಯಾಗೋದಕ್ಕೆ ಅವಕಾಶ ಕೊಡೋದಿರ್ಬೋದು. ಸೊ ಇಂಥದ್ದೆಲ್ಲ ಅವಕಾಶಗಳಿದ್ದಾವೆ, ಕಾನೂನಿನ ಪ್ರಕಾರ ಇರುವಂಥ ಅವಕಾಶಗಳು. ಸೊ ಅದನ್ನು ಒಬ್ಬ ವಿಚಾರಣಾಧೀನ ಕೈದಿ ಬಳಸ್ಕೊಳ್ಬಹುದು. ಭೇಟಿಯಾಗೋದಿರ್ಬೋದು, ವಕೀಲರನ್ನು ಭೇಟಿಯಾಗೋದಿರ್ಬೋದು. ಸೊ ಇದಕ್ಕೆಲ್ಲ ಅವಕಾಶಗಳಿದ್ದಾವೆ ಜೈಲಿನ ಒಳಗೂ ಕೂಡ. ಇನ್ನು ಈ ಪರಪ್ಪನ ಅಗ್ರಹಾರ ಜೈಲು ಅನೇಕ ಸಂದರ್ಭದಲ್ಲಿ ಕುಖ್ಯಾತಿಯನ್ನು ಕೂಡ ಗಳಿಸಿತ್ತು VVIP ಟ್ರೀಟ್ಮೆಂಟ್ನ ಕಾರಣಕ್ಕಾಗಿ. ಈ ಕೇಸ್ನಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ಆ ರೀತಿ ಮಾಡದಿದ್ರೆ ಸಾಕು. ಇಲ್ಲಾಂತಂದರೆ ಜೈಲಲ್ಲಿರೋದಕ್ಕೂ ರೆಸಾರ್ಟಲ್ಲಿರೋದಕ್ಕೆ ಯಾವ ವ್ಯತ್ಯಾಸನೂ ಇರೋದಿಲ್ಲ. ನಿಮಗೆ ನೆನಪಿದೆ ಅಂತ ನಾನು ಭಾವಿಸ್ತೀನಿ. ಜಯಲಲಿತಾ, ಶಶಿಕಲಾ ಇವರೆಲ್ಲ ಜೈಲಿನಲ್ಲಿ VVIP ಟ್ರೀಟ್ಮೆಂಟನ್ನು ಪಡ್ಕೊ ಹಾಯಾಗಿದ್ರು. ಸೊ ಅಂಥ ಸಾಧ್ಯತೆಯ ಬಗ್ಗೆ ಜನಸಾಮಾನ್ಯರಲ್ಲೂ ಒಂದು ಚರ್ಚೆ ಆಗ್ತಾ ಇದೆ. ಜೈಲಿಗೆ ಹೋದರೆ ಏನಾಗುತ್ತೆ ಅವರಿಗೆಲ್ಲ? VVIPಗಳು ದುಡ್ಡಿದೆ, ಏನು ಬೇಕಾದಂಗೆ ಇದು ಬಿಡ್ತಾರೆ ಅಂತ. ಅದೇನೋ ಸುಳ್ಳು ಕೂಡ ಅಲ್ಲ. ನಿಮಗೆ ಬಹುಶಃ ಈ ಶಿವಮೊಗ್ಗದಲ್ಲೊಂದು ಕೇಸ್ ಆಯಿತು, ಹರ್ಷ ಕೊಲೆ ಕೇಸು.
ಹರ್ಷ ಕೊಲೆ ಕೇಸ್ನ ಆರೋಪಿಗಳು ಇದೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅಲ್ಲಿ ಬೇಕಾದಂಥ ವ್ಯವಸ್ಥೆನ ಎಲ್ಲ ಮಾಡ್ಕೊಂಡು ಕೂತಿದ್ರು. ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕೋದೇನು, ವ್ಯವಹಾರಗಳನ್ನು ಮಾಡೋದೇನು, ಜೈಲಲ್ಲಿ ಕೂತ್ಕೊಂಡು ಇದನ್ನೆಲ್ಲ ಮಾಡ್ತಾಯಿದ್ರು. ಸೊ ಏನು ಪರಪ್ಪನ ಅಗ್ರಹಾರ ಜೈಲು ಈ ಹಿಂದೆಯೂ ಕೂಡ ಅನೇಕ ಸಂದರ್ಭದಲ್ಲಿ ಕುಖ್ಯಾತಿಯನ್ನು ಗಳಿಸಿದೆ ಇಂಥದ್ದು ವಿಚಾರದಲ್ಲಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ರಿಮಾಂಡ್ ಅಪ್ಲಿಕೇಶನ್ನಲ್ಲಿರುವಂಥ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳ ಬಗ್ಗೆ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ನೇರ ಸಂಪರ್ಕದಲ್ಲಿ. ವಿಷ್ಣು ಪ್ರಸಾದ್, ರಿಮಾಂಡ್ ಅಪ್ಲಿಕೇಶನ್ನ ನೋಡ್ತಾ ಇದ್ದೆ, ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿದ್ದಾವೆ. ಹಲ್ಲೆಯಾಗಬಹುದು, ಇವರಲ್ಲಿ ಕೆಲ ಸಹ ಆರೋಪಿಗಳಿಗೆ ಅಥವಾ ಸಹ ಕೈದಿಗಳಿಂದ ಆರೋಪಿಗಳ ಇದು ಹಲ್ಲೆಯಾಗಬಹುದು, ಇಂಥದ್ದೆಲ್ಲ ಇದ್ದಾವೆ. ಯಾವ್ಯಾವ ವಿಚಾರಗಳನ್ನು ಮೆನ್ಷನ್ ಮಾಡಿದ್ದಾರೆ ಪೊಲೀಸರು ಈ ಕೇಸ್ನಲ್ಲಿ? ರಕ್ಷತ್, ಮೊದಲನೇದಾಗಿ ನ್ಯೂಸ್ ಫಸ್ಟ್ ಈಗಾಗಲೇ ರಿಮೈಂಡ್ ಅಪ್ಲಿಕೇಶನನ್ನು ಆಕ್ಸೆಸ್ ಮಾಡುವಂಥದ್ದು ಇದು ಯಾವುದೇ ರೀತಿ ಕಟ್ಟುಕತೆ ಇರ್ಬೋದು, ಅನ್ಅಥೆಂಟಿಕೇಟೆಡ್ ಕಂಟೆಂಟ್ ಅಲ್ಲ, ನಿಜವಾಗಿ ರಿಮೈಂಡ್ ಅಪ್ಲಿಕೇಶನ್ ಇರುವಂಥ ಅಂಶಗಳನ್ನು ಹೇಳುವಂಥದ್ದು. ಮೊದಲನೇದು ಪಾಯಿಂಟ್ ನೋಡೋದಾದರೆ, ಈ ಪ್ರಕರಣದಲ್ಲಿ ದರ್ಶನನ್ನು ಯಾಕೆ ಜೈಲಿಗೆ ಕೊಟ್ಟಿದ್ದು ಅಂತಂದರೆ, ಇವತ್ತು ಅವರಿಗೆ ನ್ಯಾಯಾಂಗ ಬಂಧನ ಕೊಟ್ಟಿದ್ದೇಕೆ ಮತ್ತು ಪ್ರಕರಣದಲ್ಲಿ ಅವ್ರ ಪಾತ್ರ ಏನು, ಅದರ ಜೊತೆಗೆ ಇತರ ಆರೋಪಿಗಳು ಯಾವ ರೀತಿ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತಹ ಸಂಪೂರ್ಣ ಅಂಶಗಳನ್ನು ಈಗ ರಿಮೈಂಡ್ ಅಪ್ಲಿಕೇಶನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮೊದಲನೇ ಪಾಯಿಂಟ್ ನಾವು ನೋಡೋದಾದರೆ, ಪ್ರಕರಣದ A1 ಆಗಿರುವಂತಹ ಪವಿತ್ರ ಗೌಡ ಕಾರಣಕರ್ತೆಯಾಗಿ ಈ ಪ್ರಕರಣದಲ್ಲಿ ಪಾತ್ರವಹಿಸಿರುವಂಥದ್ದು. ಅದಾದ ಬಳಿಕ ಇಡೀ ಕೃತ್ಯವನ್ನು ದರ್ಶನ್ ಆ್ಯಂಡ್ ಗ್ಯಾಂಗ್ ಮಾಡಿದೆ ಅಂತ ಸ್ಪಷ್ಟವಾಗಿದೆ. ಸ್ವತಃ ಇನ್ನೊಂದು ಪಾಯಿಂಟ್ ಮೆನ್ಷನ್ ಮಾಡಿದ್ರು, ತನ್ನ ಅಭಿಮಾನಿ ಬಳಗವನ್ನು ಬಳಸಿಕೊಂಡು ಈ ಕೃತ್ಯದಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ ಅನ್ನೋ ಪಾಯಿಂಟನ್ನು ಇಲ್ಲಿ ರಿಮೈಂಡ್ ಅಪ್ಲಿಕೇಶನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರೆ. ಇದರ ಜೊತೆಗೆ ಇದನ್ನು ಪೊಲೀಸರು ಹೇಳುವಂಥ ಸಂದರ್ಭದಲ್ಲೂ ಯಾವುದೇ ರೀತಿ ಸುಮ್ಮನೆ ಹೇಳ್ತಿಲ್ಲ, ಸುಮ್ಮನೆ ಇದಕ್ಕೆ ಬೇಕಾಗಿರುವಂತಹ ಸಂಪೂರ್ಣ ಸಾಕ್ಷ್ಯಾಧಾರಗಳನ್ನು ನಾವು ಕಲೆಕ್ಟ್ ಮಾಡಿದ್ವಿ ಅನ್ನೋದನ್ನು ಮೆನ್ಷನ್ ಮಾಡಿದ್ದಾರೆ. ಇದು ಈ ಕೃತ್ಯದಲ್ಲಿ ದರ್ಶನ್ ಅವರು ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಸ್ಪಷ್ಟವಾಗಿ ರಿಮೈಂಡ್ ಅಪ್ಲಿಕೇಶನ್ ಹೇಳ್ತಿರುವಂಥ ಮೊದಲನೇ ಅಂಶ. ಎರಡನೇದಾಗಿ, ಈ ರೇಣುಕಾ ಸ್ವಾಮಿಯನ್ನು ಹಣಬಲ ಮತ್ತು ಪ್ರಭಾವಿ ಬಲದಿಂದ ಕಿಡ್ನಾಪ್ ಮಾಡಿಸುವಂಥ ಕೆಲಸ ಆಗಿದೆ. ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿಸಿದರೆ, ಅದಾದ ಬಳಿಕ ಆತನ ಬಳಿ ಇದ್ದಂತಹ ಚಿನ್ನಾಭರಣಗಳನ್ನು ಯಾರು ಕಿಡ್ನಾಪ್ ಮಾಡಿದ್ರು ಅವ್ರ ಮೂಲಕ ಬೆದರಿಸಿ ಅದನ್ನು ಕಿತ್ಕೊಳ್ಳುವಂತಹ ಕೆಲಸವನ್ನು ಮಾಡಿದರೆ, ಅದಾದ ಬಳಿಕ ಕೃತ್ಯದಲ್ಲಿ ಇದೊಂದು ಪ್ರಮುಖವಾದಂಥ ಅಂಶ ಅಂತ ಹೇಳ್ಬೋದು, ಪಟ್ಟಣಗೆರೆ ಜಯಣ್ಣ ಅವರ ಶೆಡ್ಡನ್ನು ಇದನ್ನು ಅವರು ಬಳಸ್ಕೊಳ್ತಿರುವಂಥದ್ದು ಒಂದು ಅಡ್ಡೆಯನ್ನಾಗಿ ಮಾಡಿಕೊಂಡಿದ್ದು, ದುಷ್ಕೃತ್ಯದ ಅಡ್ಡೆಯನ್ನಾಗಿ ಅವ್ರು ಮಾಡ್ಕೊಂಡಿದ್ದಾರೆ ಅನ್ನೋ ಪಾಯಿಂಟನ್ನು ಇಲ್ಲಿ ಸ್ಪಷ್ಟಪಡಿಸ್ತಾರೆ. ಅದು ಯಾರ್ಯಾರು ಅಂತಂದರೆ, A2 ದರ್ಶನ್, A10 ವಿನಯ್ ಮತ್ತು A13 ಈ 4 ಜನ, ಅಂದರೆ ಇಲ್ಲಿರುವಂತಹ 4 ಜನ ಏನಿದ್ದಾರೆ, ಈ 4 ಜನ ಸೇರಿಕೊಂಡು ಇದನ್ನು ದುಷ್ಕೃತ್ಯದ ಅಡ್ಡೆ ಮಾಡ್ಕೊಂಡಿದ್ರು. ಇದರಲ್ಲಿ ಅನೇಕ ಮಂದಿಗೆ ಅಲ್ಲೇ ನಡೆಸಿರುವಂಥ ಸಾಧ್ಯತೆ ಇದೆ ಅನ್ನೋ ಪಾಯಿಂಟನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡ್ತಾರೆ. ಜೊತೆಗೆ ಪವಿತ್ರ ಗೌಡ ಸೇರಿದಂತೆ ಎಲ್ಲರೂ ಕೂಡ ಸಮಾನ ಉದ್ದೇಶದಿಂದಲೇ ಇಲ್ಲಿ ಕೊಲೆಯನ್ನು ಮಾಡಲಾಗಿದೆ, ಇದನ್ನು ಕೂಡ ಸ್ಪಷ್ಟಪಡಿಸುವಂತಹ ಕೆಲಸವನ್ನು ಇಲ್ಲಿ ರಿಮೈಂಡ್ ಅಪ್ಲಿಕೇಶನಲ್ಲಿ ಪೊಲೀಸ್ ಅಧಿಕಾರಿಗಳು ಮುಂಚಿದ್ದಾರೆ. ಜೊತೆಗೆ ಅಮಾನುಷವಾಗಿ ಮತ್ತು ಬ್ರೂಟಲ್ ಮರ್ಡರ್ ಮಾಡಿದ್ದಾರೆ ಅನ್ನೋದು ಕೂಡ ಸ್ಪಷ್ಟವಾಗಿದೆ. ಇದು ಭೌತಿಕ, ತಾಂತ್ರಿಕ ಮತ್ತು ವೈಜ್ಞಾನಿಕ ಸಾಕ್ಷಿಗಳಿಂದ ನಾವು ಇದನ್ನು ಕನ್ಫರ್ಮ್ ಮಾಡ್ಕೊಂಡಿದ್ದೇವೆ ಅನ್ನೋದನ್ನು ಪೊಲೀಸ್ ಅಧಿಕಾರಿಗಳು ಅವರು ಕೊಟ್ಟುವಂತಹ ರಿಮೈಂಡ್ ಅಪ್ಲಿಕೇಶನ್ ಸ್ಪಷ್ಟವಾಗಿ ಹೇಳುವಂಥದ್ದು. ಅದಾದ ನಂತರ ಕೃತ್ಯದ ಬಳಿಕ, ಅಂದರೆ ಕೊಲೆಯ ನಂತರ ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಒಳಸಂಚು ಮಾಡಿ ಸಾಕ್ಷಿ ನಾಶಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಎಲ್ಲ ಆರೋಪಿಗಳು ಸೇರಿ ಹಣ ಪ್ರಭಾವವನ್ನು ಬಳಸಿ ಕ್ರಿಮಿನಲ್ ಉಳ್ಳವಂತಹ ಕೆಲವೊಂದಷ್ಟು ಮಂದಿ ಬಳಸ್ಕೊಂಡು ಈ ರೀತಿ ಸಾಕ್ಷಿ ನಾಶ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಶವವನ್ನು ಅವರದೇ ವಾಹನದಿಂದ ಅದನ್ನು ಸಾಗಾಟ ಮಾಡಿ ಅಲ್ಲಿ ಬಿಸಾಕುವಂತಹ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಇಡೀ ಸಾಕ್ಷಿ ನಾಶ ಮಾಡುವಂಥ ಸಂದರ್ಭದಲ್ಲಿ ದರ್ಶನ್ ಕೂಡ ಭಾಗಿಯಾಗಿದ್ದಾರೆ ಅನ್ನೋದು ಕೂಡ ಸ್ಪಷ್ಟವಾಗಿ ಇದರಲ್ಲಿ ಉಲ್ಲೇಖ ಮಾಡ್ತಾರೆ. ಇನ್ನೊಂದು ಪ್ರಮುಖವಾದ ಅಂಶ ಏನಂತಂದರೆ, ಈಗಾಗಲೇ ಮೊನ್ನೆ ಕೂಡ ನಾವು ವರದಿ ಮಾಡಿದ್ವಿ, ಇಲ್ಲಿ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ದರ್ಶನ್ ಸೇರಿ 4 ಮಂದಿ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆ. ಅವರು ಕೃತ್ಯದಲ್ಲಿ ಭಾಗಿಯಾಗೋದಕ್ಕೆ ಅವರಿಗೆ ಹಣದ ಆಮಿಷ ಕೊಟ್ಟು ಅವ್ರನ್ನ ಕರೆತರುವಂಥ ಕೆಲಸವನ್ನು ಮಾಡಿದ್ವಿ ಅಂತ ಹೇಳ್ತಾರೆ. ಅದಲ್ಲದೆ ಇನ್ನು ಕೆಲವರಿಗೆ ಆರೋಪಿಗಳಿಗೆ ಅವರು ಬಡತನವನ್ನು ದುರುಪಯೋಗಪಡಿಸಿಕೊಂಡು ಅವರಿಗೆ ಹಣದ ಆಮಿಷವನ್ನು ಕೊಟ್ಟು ಕೃತ್ಯದಲ್ಲಿ ಹೋಗಿ ಸರೆಂಡರ್ ಆಗೋದಕ್ಕೆ ಅವರಿಗೆ ಆಮಿಷ ಒಡ್ಡುವಂಥ ಕೆಲಸವನ್ನು ಮಾಡಿದ್ದಾರೆ ಅನ್ನೋ ಪಾಯಿಂಟನ್ನು ಕೂಡ ಮೆನ್ಷನ್ ಮಾಡ್ತಾರೆ. ಇನ್ನೊಂದು ಪ್ರಮುಖ ಅಂಶ ಏನಂತಂದರೆ, ಕೊಲೆಯ ಬಳಿ ಅಂದರೆ ಆರೋಪಿಗಳಿಂದ ಕೆಲ ಸಾಕ್ಷಿಗಳನ್ನು ನಾಶ ಮಾಡೋದಕ್ಕೆ ಯತ್ನಿಸಿದ್ರು ಅನ್ನೋದಕ್ಕೂ ಕೂಡ ನಮ್ಮ ಹತ್ರ ಸಾಕ್ಷ್ಯಾಧಾರಗಳಿದೆ. ಅಂದರೆ ಸಾಕ್ಷಿ ನಾಶ ಒಂದಲ್ಲ, ಸಾಕ್ಷಿ ನಾಶಕ್ಕೆ ಯತ್ನಿಸಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂಗೂ ಕೂಡ ಸಾಕ್ಷ್ಯಾಧಾರಗಳನ್ನು ನಾವು ಕಲೆ ಹಾಕಿ ಇದನ್ನು ಈಗ ಕೋರ್ಟ್ ಮುಂದೆ ಸಬ್ಮಿಟ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಸ್ಪಷ್ಟಪಡಿಸಿದ್ದಾರೆ. ಇನ್ನೊಂದು, ಪವಿತ್ರ ಗೌಡ ಮತ್ತು ದರ್ಶನ್ ಇವರಿಬ್ಬರು ಕೂಡ ತಮ್ಮ ಅಭಿಮಾನಿಗಳನ್ನು ಇಲ್ಲಿ ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಇದು ರಿಮೈಂಡ್ ಅಪ್ಲಿಕೇಶನಲ್ಲಿ ಸ್ಪಷ್ಟವಾಗಿ ಮೆನ್ಷನ್ ಮಾಡಿರುವಂಥ ಪಾಯಿಂಟ್ಸು. ಅಭಿಮಾನಿಗಳನ್ನು ಬಳಕೆ ಮಾಡಿಕೊಂಡು ಅವ್ರನ್ನ ಬಳಸ್ಕೊಂಡು ಪ್ರಕರಣಕ್ಕೆ ನಿರಂತರವಾಗಿ ಅಡ್ಡಿ ನಡೆಸಿದ್ದಾರೆ. ಅಂದರೆ ಸ್ಟೇಷನ್ ಮುಂದೆ ಬಂದು ಕೆಲವೊಂದಷ್ಟು ಮಂದಿ ಪ್ರೊಟೆಸ್ಟ್ ಮಾಡಿದಿರ್ಬೋದು, ಕೆಲವೊಂದಷ್ಟು ಮಂದಿ ಬೆದರಿಕೆ ಹಾಕಿರೋದು, ಇದೆಲ್ಲದೂ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಇನ್ನೊಂದು FIR ಕೂಡ ದಾಖಲಿಸಿದ್ದಾರೆ. ಇದು ಕೂಡ ಸ್ಪಷ್ಟಪಡಿಸ್ತಾರೆ. ಅಂದರೆ ಅವರ ಅಭಿಮಾನಿಗಳಿಂದ ಇಲ್ಲಿ ಬೆದರಿಸಿ ಸಾಕ್ಷಿಗಳಿಗೆ ಎದುರಿಸುವಂತಹ ಪ್ರಯತ್ನವನ್ನು ಮಾಡಿರೋದು ಕೂಡ ತನಿಖೆ ವೇಳೆಯಲ್ಲಿ ಪತ್ತೆಯಾಗಿದೆ. ಇದನ್ನು ಕೂಡ ಸ್ಪಷ್ಟವಾಗಿ ಪತ್ತೆ ಮಾಡುವಂಥ ಕೆಲಸ ಮಾಡಿದ್ದೀವಿ, ಅದಕ್ಕೆ ನಮ್ಮ ಬಳಿ ಸಾಕ್ಷಿ ಇದೆ ಅಂತ ಸ್ಪಷ್ಟಪಡಿಸಿದ್ದಾರೆ.
ಇನ್ನು ಕೃತ್ಯದಲ್ಲಿ ಕೆಲವೊಂದಷ್ಟು ಮಂದಿಯಿಂದ ಹಣದ ರಿಕವರಿ ಬಾಕಿ ಇದೆ, ಮತ್ತು FSLಗೆ ಕೆಲವೊಂದಷ್ಟು ಅಂಶಗಳನ್ನು ಕಳಿಸ್ಕೊಟ್ಟಿದ್ವಿ, ಅದನ್ನೆಲ್ಲದೂ ಕೂಡ ರಿಕವರಿ ಮಾಡಬೇಕಾಗಿದೆ. ಅದಲ್ಲದೆ ಆ ವರದಿ ಆಧಾರದ ಮೇರೆಗೆ ಪುನಃ ಆರೋಪಿಗಳನ್ನು ವಿಚಾರಣೆಗೆ ಒಳಪಡಿಸಬೇಕು ಅನ್ನೋ ಪಾಯಿಂಟ್ ಮೆನ್ಷನ್ ಮಾಡ್ತಾರೆ. ಇನ್ನು ಕೇಸ್ನಲ್ಲಿ A2 ಸಹಚರರು ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದ್ದಾರೆ, ಇದು ಕ್ಲಿಯರ್ ಆಗಿರುವಂಥದ್ದು. ದರ್ಶನ್ ಅಭಿಮಾನಿಗಳು ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದರೆ, ಅವರಿಗೆ ಜೀವ ಬೆದರಿಕೆ ಹುಟ್ಟಿದರೆ ಫೋನ್ ಮಾಡಿ ಬೆದರಿಸಿದಂತಹ ಬಳಿಕ ಅವರು ಕೊಟ್ಟ ದೂರಿನ ಆಧಾರದ ಮೇರೆಗೆ FIRಗಳನ್ನು ನಾವು ರಿಜಿಸ್ಟರ್ ಮಾಡಿದ್ದೀವಿ ಅಂತೇಳಿ ಸ್ವತಃ ತನಿಖಾಧಿಕಾರಿಗಳು ಕೊಟ್ಟಂತಹ ರಿಮೈಂಡ್ ಅಪ್ಲಿಕೇಶನ್ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಇಲ್ಲಿ ದರ್ಶನ್ ಅವರು ಒಬ್ಬರು ಮಾತ್ರ ಅಲ್ಲದೆ ಅವರ ಅಭಿಮಾನಿಗಳು ಕೂಡ ಪ್ರಕರಣದಲ್ಲಿ ಎಲ್ಲೊಂದು ಕಡೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಭಾಗಿಯಾಗ್ತಿದ್ದಾರೆ ಅನ್ನೋಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಿರುವಂಥದ್ದು. ಇನ್ನೊಂದು, ಪ್ರಕರಣದಲ್ಲಿ ಕೆಲವೊಂದಷ್ಟು ವಾಹನಗಳನ್ನು ಬಳಕೆ ಮಾಡಲಾಗಿದೆ, ಆ ವಾಹನಗಳನ್ನು ಕೇವಲ ಸೀಸ್ ಆಗಿದೆ. ಆ ವಾಹನಗಳಿಗೆ ಸಂಬಂಧಪಟ್ಟಂತಹ ಮಾಲೀಕರು ಯಾರು, ಮಾಲೀಕರು ಪರ್ಚೇಸ್ ಮಾಡಿದ್ದಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ರಿಕವರಿ ಮಾಡಬೇಕಾಗಿದೆ. ವಾಹನದ RC ಖಾತೆಗಳನ್ನು, RC ಬುಕ್ಗಳನ್ನು ಮತ್ತು ಪ್ರಮುಖ ದಾಖಲೆಗಳನ್ನು ನಾವು ಇಲ್ಲಿ ಕಲೆಕ್ಟ್ ಮಾಡ್ಕೋಬೇಕು. ಅದು ಕೂಡ ಇನ್ನೂ ಪತ್ತೆ ಆಗಬೇಕು ಅನ್ನೋ ಪಾಯಿಂಟನ್ನು ಮೆನ್ಷನ್ ಮಾಡ್ತಾರೆ. ಮತ್ತು ಇನ್ನೂ ಪ್ರಕರಣದಲ್ಲಿ ಅನೇಕ ಪ್ರತ್ಯಕ್ಷ ಸಾಕ್ಷಿಗಳು, ಪರೋಕ್ಷ ಸಾಕ್ಷಿಗಳಿವೆ, ಅದೆಲ್ಲದನ್ನು ಕೂಡ ನಾವು ರಿಕವರಿ ಮಾಡಬೇಕು ಅನ್ನೋ ಪಾಯಿಂಟನ್ನು ಮೆನ್ಷನ್ ಆಗುತ್ತೆ. ಮತ್ತು ಇಷ್ಟೆಲ್ಲ ಇರುವಂತಹ ಈ ಆರೋಪಿಗಳು ಒಂದು ವೇಳೆ ಜಾಮೀನಿನ ಮೇಲೆ ಹೊರಗಡೆ ಬಂದರೆ ನಿಜವಾಗ್ಲೂ ಸಾಕ್ಷಿ ನಾಶ ಮಾಡುವಂಥ ಸಾಧ್ಯತೆ ಇದೆ ಅನ್ನೋ ಪಾಯಿಂಟನ್ನು ಹೇಳೋ ಮೂಲಕ ರಿಮೈಂಡ್ ಅಪ್ಲಿಕೇಶನಲ್ಲಿ ಯಾಕೆ ದರ್ಶನನ್ನು ಇವತ್ತು ನ್ಯಾಯಾಂಗ ಬಂಧನಕ್ಕೆ ಕೊಡಿ ಅನ್ನೋಂತಹ ಮನವಿಯನ್ನು ಇಲ್ಲಿ ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.